ಬಳ್ಳಾರಿಯ ಚಿನ್ನ ಮತ್ತು ಬೆಳ್ಳಿ ಕೆಲಸಗಾರರ ಸಂಘದಿಂದ ಹಳೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಧರಣಿ ನಡೆಯಿತು. ಶ್ರೀರಾಮುಲು ಅವರು ಸಹ ಇವರ ಧರಣಿಗೆ ಸಾಥ್ ನೀಡಿದರು. ಬಳ್ಳಾರಿ ತಾಲೂಕು ಮತ್ತು ನಗರದಲ್ಲಿ ಚಿನ್ನ ಬೆಳ್ಳಿ ಆಭರಣಗಳ ಕಳವು ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಉದ್ಯಮದ ವರ್ತಕರನ್ನು ಮತ್ತು ಕೆಲಸಗಾರರನ್ನು ತನಿಖೆ ರೂಪದಲ್ಲಿ ಕಾನೂನುಬಾಹಿರ ಹಿಂಸೆ, ದಬ್ಬಾಳಿಕೆ ಮಾಡುತ್ತಿರುವುದಾಗಿ ಆರೋಪಿಸಿ ವಿರೋಧಿಸಿದರು. ಚಿನ್ನ ಮತ್ತು ಬೆಳ್ಳಿ ಕೆಲಸಗಾರರನ್ನು ಠಾಣೆಗೆ ಕರೆಯಿಸಿ ಬೆದರಿಸಿ ಅಮಾನವೀಯತೆ ವರ್ತಿಸುತ್ತಿರುವುದು ಮಾತ್ರವಲ್ಲದೆ ಕಳವು ಮಾಡಿದ ಆರೋಪಿಗಳನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸದೆ ಅಕ್ರಮ ಬಂಧನದಲ್ಲಿ ಇರಿಸಿರುವುದಾಗಿ ಆರೋಪಿಸಿದರು. ಇವರಿಗೆ ಮಾಜಿ ಸಚಿವರಾದ ಶ್ರೀರಾಮುಲು ಅವರು ಕೂಡ ಸಾಥ್ ನೀಡಿದರು. ಈ ವ್ಯವಸ್ಥೆ ನಡೀತದ ಅಂತ ಕೇಳ್ತೀನಿ ನಾನು. ಎಷ್ಟು ದಿನಗಳ ಕಾಲ ಈ ದೌರ್ಜನ್ಯದಲ್ಲಿ ನಾವು ಜೀವನ ಮಾಡಬೇಕಾಗುತ್ತೆ. ನಾನು ಅದಕ್ಕೋಸ್ಕರ ಎಲ್ಲರೂ ಬರ್ರಿ, ಅವ್ರ ಕಥೆಯಿಂದ ನಾನು ನೋಡ್ತೀನಿ. ನೀವೇನು ಎದುರಕ್ಕೆ ಹೋಗ್ಬೇಡ್ರಿ, ನಾನು ನಿಮ್ ಜೊತೆ ನಿಲ್ತೀನಿ. ಹಾಗೆ ಬಡವರ ಮೇಲೆ ಈ ರೀತಿ ದೌರ್ಜನ್ಯ ಮಾಡಿದ್ರೆ ಬಿಡ್ತೀವ? ಬಿಡಂತ ಪ್ರಶ್ನೆನೇ ಇಲ್ಲ. ಅವ್ನು ಯಾವನಾಗಿರ್ಬೋದು, ಕಾನೂನಿಗೆ ದೊಡ್ಡವನಲ್ಲ. ಅವನೇ ಕಾನೂನಿಗಿನ ದೊಡ್ಡವನೇನಲ್ಲ. ಯಾರು ಬೇಕಾದ್ರೆ ಬರೋದು, ಯಾವನೋ ಕಲ್ಪನೆ ಮಾಡ್ಕೊಂಡಿದ್ರೆ ನಮ್ಮನ್ನ ಹತ್ಕೊಂಡು ಹೋಗೋದು. ಅಲ್ರಿ, ಇಡೀ ಕರ್ನಾಟಕ ರಾಜ್ಯದಲ್ಲಿ 30 ಜಿಲ್ಲೆಗಳಿದ್ದಾವ. 30 ಜಿಲ್ಲೆಗಳಲ್ಲಿ ಇದ್ದಂತ ಸಮಸ್ಯೆ ನಮ್ಮ ಜಿಲ್ಲೆಯಲ್ಲಿ ಯಾಕೆ ನಡೀತಾ ಇದೆ? ನಮ್ಮ ಜಿಲ್ಲೆಯಲ್ಲಿ ಯಾಕೆ ನಡೀತು ಕೇಳ್ಬೇಕಲ್ಲ ನಾವು. 30 ಜಿಲ್ಲೆಗಳಲ್ಲಿ ಎಲ್ಲಿ ಸಮಸ್ಯೆ ಇಲ್ಲ. ಇಲ್ಲಿ ಜನಪ್ರತಿನಿಧಿಗಳು ಏನ್ ಮಾಡ್ತಾ ಇದಾರೆ? ಇಲ್ಲಿ ಗೆದ್ದಂತವ್ರು ಏನ್ ಮಾಡ್ತಾ ಇದಾರೆ? ಇವತ್ತು ನಮ್ಮ ರಕ್ಷಣೆ ಮಾಡ್ಬೇಕಾಯ್ತು, ಅವ್ರ ಕರ್ತವ್ಯ ಆಗಿದ್ರು ಕೂಡ ಅವ್ರ ರಕ್ಷಣೆ ಮಾಡ್ಲಂತ ಹೇಳಿದ್ರೆ ಬೀದಿಗೆ ಬಂದಿರೋದ್ರಿಗೆ ಕಾರಣ ಅವ್ರು ಕೂಡ ತಪ್ಪಿದಸ್ತರನ್ನಂತ ಮಾತನ್ನ ಹೇಳ್ಬೇಕಾಗುತ್ತೆ. ಅವ್ರು ನಮ್ಗೆ ಕಾಪಾಡಬೇಕಲ್ಲ. ಗೆದ್ದಂತವ್ರು MLAಗಳು MP ಗಳು ಅವ್ರು ಕಾಪಾಡಬೇಕಲ್ಲ. ಎಲೆಕ್ಷನ್ ಅಂದ್ರೆ ಜಾತಿಗಳು ಹೇಳ್ತಾರೆ ಇವರು. ನಾವೆಲ್ಲ ಹಿಂಗ ಹೋಗ್ಬೇಕು, ಇನ್ನೊಬ್ರು ಹಿಂಗ ಹೋಗ್ಬೇಕು, ಓಟ್ ಹಾಕ್ಸ್ಕೊಂಡ್ರೆ ನಾಚಿಲ್ಲ ಅವ್ರಿಗೆ. ಇವತ್ತು ನಾವೆಲ್ಲ ಕೂಡ ಭಾರತೀಯ ಎಲ್ಲ ಧರ್ಮೀಯ ಜನರು ಒಂದು. ನಾವು ಎಲೆಕ್ಷನ್ ಅಂದ್ರೆ ಅಮ್ಮ ಐಸಾ ಹಿಂಗ ಐಸಾ ಅಂತಾರಲ್ಲ, ಇವತ್ತು ಕಾಪಾಡ ಕೂಡ ಬರ್ಬೇಕು. ಈ ಪೊಲೀಸ್ ಸ್ಟೇಷನ್ಗಳಲ್ಲಿ ನಾವು ಕೆಲಸ ಮಾಡ್ತೀವಿ. ಆ ರೊಕ್ಕ ಕೊಟ್ಟಿದ್ದಕ್ಕೋಸ್ಕರವಾಗಿ ಆ ರೊಕ್ಕ ಎಲ್ಲಿ ಉಸಿರು ಮಾಡ್ಬೇಕಂದ್ರೆ ನಮ್ಮ ಹತ್ರ ಉಸಿರು ಮಾಡ್ತಾರ. ನಾವು ಇದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ಎಲ್ಲಿ ತನಕ ನಮಗೆ ಧೈರ್ಯ ಇರುತ್ತೇನೋ, ಎಲ್ಲಿ ತನಕ ನಮ್ಮ ಕುಟುಂಬನ ಕಾಪಾಡಬೇಕಾಗುತ್ತೇನೋ ಅಲ್ಲಿ ತನಕ ನಾವು ಧೈರ್ಯವನ್ನು ಕಳ್ಕೋಬಾರ್ದು. ತಪ್ಪು ಮಾಡಿದ್ರೆ ತಲೆ ಬಗ್ಗಿಸ್ಬೇಕಂತ, ತಪ್ಪು ಮಾಡಲಾರ್ದಂತ ಯಾರಿಗೆ ತಲೆ ಬಗ್ಗಬಾರ್ದು. ಅದೇನಾಗ್ಲಿ. ಅದಕ್ಕೋಸ್ಕರವಾಗಿ ಅದು ಏನು ಎದುರಕ್ಕೆ ಹೋಗಬೇಡ. ನಿಮ್ ರಕ್ಷಣೆ ಮಾಡ್ಕೊಳ್ಳುವಂತ ಶಕ್ತಿ ನಿಮ್ಗಿದೆ. ಆದ್ರೆ ನಿಮ್ಗೆ ಧೈರ್ಯ ತುಂಬ್ತೀನಿ, ಹೋಗಿ ಕೂಡ್ರಿ, ನಿಮ್ಗೆ ನ್ಯಾಯ ಸಿಗುತ್ತೆ ಅನ್ನೋ ಮಾತನ್ನು ನಾಳೆ ಕೂಡ ಬರಂತ ಪ್ರಯತ್ನ ಮಾಡ್ತೇವೆ. ಮುಂದಕ್ಕೆ ಯಾವ ರೀತಿಯಲ್ಲಿ ಈ ಹೋರಾಟವನ್ನು ತಗೊಂಡೋಗ್ಬೇಕಾದ್ರೆ ನಾನು ನೋಡ್ತೇನೆ. ಏನು ಯಾವ ರೀತಿ ಯಾವ ಮಟ್ಟಕ್ಕೆ ಹೋಗ್ಲಿ, ಇನ್ನು ಮುಂದೆ ನಮ್ಮ ಪೊಲೀಸರು ನಮ್ಮನ್ನು ಮುಟ್ಟಬೇಕಾದ್ರೆ ಬಂದು ಯಾರು ತಪ್ಪು ಇಷ್ಟಪಟ್ಟಿದ್ರು ಅವ್ರು ಏನು ತಪ್ಪು ಮಾಡಿದ್ರು ನೋಡಿಸಿ ಏನು ಶಿಕ್ಷಣ ಕೊಡ್ಲಿ. ನಾವು ಅದಕ್ಕೆ ಒಪ್ಪುತ್ತೀವಾಗಲಿ. ಸುಮ್ಮನೆ ಬಂದು ಅಲಿಗೇಷನ್ ಮಾಡುವಂತ ಕೆಲಸ ಆಗಬಾರದು. ಇದು ವೆರಿ ಕ್ಲಿಯರ್. ಅದಕ್ಕೋಸ್ಕರವಾಗಿ ಮುಂದಿನ ದಿನಗಳಲ್ಲಿ ನಿಮ್ಮ ಜೊತೆಲಿ ನಾನು ಇರ್ತೀನಿ. ಹೋರಾಟ ಕಲಿಬೇಕು. ಬಳ್ಳಾರಿ ಮಂದಿ ಏನಂದ್ರೆ ಎಲೆಕ್ಷನ್ ಆದ ತಕ್ಷಣ ಏನೇನೋ ಹೇಳ್ಕೊಂಡ್ರೆ ಅವ್ರಿಗೇನೋ ಓಟ್ ಹಾಕಿದ ತಕ್ಷಣ ಅವರು ಮಾತಾಡ್ತಾರೆ, ಇವರು ಮಾತಾಡ್ತಾರೆ, ಹಂಗ ಮರಿಬಾರ್ದು. ಹೋರಾಟದ ಕಿಚ್ಚು ಪ್ರತಿಯೊಬ್ಬರಲ್ಲಿ ಇರಬೇಕು. ಕಳ್ಳತನ ಮಾಡೋದು ಅವನ ಅಪರಾಧ. ಅವ್ನು ಯಾವನೋ ಬಂದು ಇಲ್ಲಿ ಬಳ್ಳಾರಿ ಕೊಟ್ಟಿವಿ ಅಂದ್ರೆ ಯಾವನ್ ಸಿಕ್ಕಿದ ಅವ್ನು ಹತ್ಕೊಂಡು ಹೋಗ್ಬಿಟ್ರೆ ಅವ್ನು ಬಂದು ಚೌಕಾಸಿ ಮಾಡ್ತಾನ. ಅವನೇ ನೀನ್ ಕಳ್ತನ ಮಾಡಿ ನಂತರ ಅವನೇ ಚೌಕಾಸಿ ಮಾಡ್ತಾನ. ಎಷ್ಟು ಕೊಡ್ತೀರಿ ಹೇಳ್ರಿ? ನಾವು 20 ತೊಲೆ ಹೇಳ್ತೀವಿ, ನಿಂಗೆ 2 ತೊಲೆ ಕೊಡ್ತೀಯಾ, 3 ತೊಲೆ ಕೊಡ್ತೀಯ ಅಂತ ಚೌಕಾಸಿ ಮಾಡ್ತಾನೆ. ನಮ್ಮಂತವ್ರು ಪೊಲಿಟಿಷಿಯನ್ಸ್ ಫೋನ್ ಮಾಡಿ ಸುಮ್ಮನೆ ಬಿಟ್ಟು ಕಳಿಸ್ತಾರೆ. ಹಂಗ ಆಗಬಾರ್ದು. ಅದಕ್ಕೋಸ್ಕರವಾಗಿ ಮುಂದಿನ ದಿನಗಳಲ್ಲಿ ಇವ್ರ ರಕ್ಷಣೆ ಸಿಗಬೇಕು. ಅಕಸ್ಮಾತ್ ಸರ್ಕಾರ ಏನೋ ಕಾನೂನು ಮಾಡಿ, ಹೌದಪ್ಪ ಯಾರನ್ನ ಬಂಗಾರ ಮಾರಂಗಿದ್ರೆ ID ಕಾರ್ಡ್ ಕೊಡ್ಲಿ, ಯಾರನ್ನ ಬಂದು ನಾವ್ ಏನೇನೋ ಮಾಡ್ಬೇಕಾದ್ರೆ ಸಮ್ ರೂಲ್ಸ್ ಮಾಡಿಕೊಳ್ಳಿ. ಅದಕ್ಕೆ ನಾವು ಕಾರ್ಡ್ ಕೊಡ್ಬೇಕು, ಇಲ್ಲಾಂದ್ರೆ ಅದ್ರ ಪರ್ಚೇಸ್ ಮಾಡಿದ್ರೆ ಬಿಲ್ ಕೊಡ್ಬೇಕು. ಅದೇನ್ ಮಾಡ್ತಾರೋ ಮಾಡ್ಕೊಳ್ಳಿ. ಏನ್ ಮಾಡಿದ್ರೆ ಕೂಡ ನಾವು ಕಾನೂನು ಪ್ರಕಾರ ಮಾಡಕ್ಕೋಸ್ಕರ ಸಿದ್ಧವಾಗಿದ್ದೀವಿ. ಹಂಗಾಗಿ ನಮ್ಗೆ ರಕ್ಷಣೆ ಇಲ್ಲ ಅನ್ನೋಕ್ಕೋಸ್ಕರ ಹೋರಾಟಕ್ಕೆ ಕೂತಾರೆ.